ಕೇಳ್ಬೋದು ಅವ್ರಿಗೆ. ಹಲೋ ಖಾತ್ರಿ ಬೇಕಂತ ಅವ್ರಿಗೆ ಖಾತ್ರಿ ತಗೊಂಡು. ಹಲೋ ಸರ್ ನಮಸ್ಕಾರ ಸರ್, ಬಂದು ನಾಗರಾಜ್ ಅಂತ ಮೈಸೂರಿಂದ ಪ್ರೆಸ್ನವರು. ಯಾ ಪ್ಲೀಸ್. ಹಲೋ ಹಲೋ ಸರ್, ಕೆಲಸ ಪ್ಲೀಸ್ ಡಿ ಎಚ್ ಪ್ಲೀಸ್. ಸರ್ ನಮಸ್ಕಾರ ಸರ್, ಬಂದು ನಾಗರಾಜ್ ಅಂತ ಮೈಸೂರು ಡಿಸ್ಟ್ರಿಕ್ಟ್ ಇಂದ ಪ್ರೆಸ್ನವರು ಸರ್. ಓಕೆ ಸರ್ ಈಗ ನಿಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಈ ತರ ಆಗಿದ್ದಿಲ್ಲ, 10 ಜನ ಸಾವಿಗೀಡಾಗಿದ್ದಾರೆ ಬಾಣಂತಿಯರು, ಮತ್ತೆ ಐವಿ ಮತ್ತೆ ಆರ್ಎಲ್ದು ಇದ್ರದ್ದು ಪಶ್ಚಿಮ ಬಂಗಾಳದ್ದು ಮತ್ತೆ ಈಗ ಸ್ಟಾಕ್ ಉಳ್ಕೊಂಡಿದೆಯಾ ಸರ್? ಅದು ಸ್ಟಾಕ್ ಇನ್ನು ಮತ್ತೆ ಉಳ್ಕೊಂಡಿದ್ಯಾ ಏನೋ? ಅದು ಈಗ ಸರ್ಕಾರ ಆದೇಶದಿಂದ ಬ್ಯಾನ್ ಆಗಿದೆ ಅದು. ಅಲ್ಲ, ಅದನ್ನ ಯೂಸ್ ಮಾಡ್ತಾ ಇಲ್ಲ, ಅದು ಬ್ಯಾನ್ ಆಗಿರೋದು ಯೂಸ್ ಮಾಡ್ತಾ ಇಲ್ಲ. ಬಟ್ ಅದು ಎಷ್ಟು ಉಳ್ಕೊಂಡಿದೆ ಅನ್ನೋದನ್ನ ಇರುತ್ತೆ. ಬಟ್ ವಾಪಸ್ ತರಿಸ್ಕೊಂಡ್ರೆ ಇದನ್ನ ಸ್ಟೋರಲ್ಲಿ ಮಾಡಿರ್ತಾರೆ, ಅದನ್ನ ನೋಡ್ಬೇಕು ಅದನ್ನ. ಓಕೆ, ಇದ್ರ ಬಗ್ಗೆ ಟೆಂಡರ್ ತಗೊಂಡ್ರು ಏನ್ ಹೇಳ್ತಾರೆ ಸರ್? ಟೆಂಡರ್ ತಗೊಂಡಿದ್ರಲ್ಲ, ಯಾವುದು ಈ ವಿಚಾರ ಬಗ್ಗೆ ಟೆಂಡರ್ ತಗೊಂಡ್ರು ಅಂತವ್ರು, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅಲ್ಲ, ನನಗೆ ಅಲ್ಲ ಅದು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಡಿಸ್ಟ್ರಿಕ್ಟ್ ಸರ್ಜನ್ ಕೇಳ್ಬೇಕಾಗತ್ತೆ ಅದರಲ್ಲಿ. ಅಲ್ಲ, ಇಡೀ ರಾಜ್ಯದಲ್ಲಿ ಈ ಒಂದು ಪ್ರಕಟಣೆ ಇದು 2ನೇ ಸರಿ ಆಗಿರೋಂಥದ್ದು. ನನ್ನ ಅದನ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿತ್ತಲ್ಲ, ಅವ್ರು ಇದ್ರಲ್ಲಿ ಏನ್ ತಗೊಂಡಿದಾರೆ ಅನ್ನೋದು ಕೇಳ್ಬೇಕಾಗತ್ತೆ ನಾವು. ಓಕೆ, ಈಗ 10 ಜನ ಮಹಿಳೆಯರು ತೀರೋಗಿದ್ದಾರೆ, ಅದ್ರ ಬಗ್ಗೆ ತಾವೇನ್ ಹೇಳ್ಬೋದು ಸರ್? ಹೇಳಿ ಸರ್. ಹಲೋ, ನನಗೆ ಅದು ಆಕ್ಚುಲಿ ಎಂಕ್ವೈರಿಲಿ ಇರುವಾಗ ಎಂಕ್ವೈರಿ ರಿಪೋರ್ಟ್ ಅವ್ರಿಗೆ ಬಂದಿರುತ್ತಲ್ಲ, ಡಿಸ್ಟ್ರಿಕ್ಟ್ ಸರ್ಜನ್ ಕೇಳಿದ್ರಲ್ಲೇ ಅದು ಮಾಹಿತಿ ಬರುತ್ತೆ. ಓಕೆ. ಅಲ್ಲ, ಈಗ ಆರೋಗ್ಯ ಇಲಾಖೆಗೆ ಚೇಂಜ್ ಕ್ಲಿಕ್ ಕೊಡ್ತಾ ಇದಾರಲ್ಲ, ಅದು ಎಷ್ಟು ಸರಿ ಅಂತ ತಾವೆಲ್ಲ ನೋಡ್ತಾ ಇದ್ರೆ ಎಲ್ಲಾ ಮಾಧ್ಯಮದಲ್ಲೂ ಬಿತ್ತರ ಆಗ್ತಾ ಇದೆ. ಬಳ್ಳಾರಿ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತದ್ದು. ಮತ್ತೆ ಎಲ್ಲ ರಾಜ್ಯದ ಎಲ್ಲ ಏನು ಜಿಲ್ಲಾಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು, ಹೋಬಳಿ ಆಸ್ಪತ್ರೆಗಳಲ್ಲಿ ಒಂದಷ್ಟು ಜೀವ ಬೆದರಿಕೆ ಇದೆ. ಈ ತರ ಆಗುತ್ತೆ ಸಾಮಾನ್ಯವಾಗಿ ಅನ್ನೋದು, ಅದ್ರ ಬಗ್ಗೆ ತಾವೇನೇನು ವಿಶ್ಲೇಷಣೆ ಹೇಳ್ತೀರಾ ಸರ್? ಅದ್ರ ಬಗ್ಗೆ ಈಗ ಎಂಕ್ವೈರಿ ರಿಪೋರ್ಟ್ ಬರೋವರೆಗೆ ನಾಗಾದ್ರೆ ಏನ್ ಹೇಳಕ್ ಬರಲ್ಲ ಪ್ಲೀಸ್. ಅಲ್ಲ, ಯಾಕಂದ್ರೆ ಈಗ ನಮ್ಮ ಕರ್ನಾಟಕದ ಒಂದ್ ನಿಮಿಷ ಆಯ್ತು, ನಮ್ಮ ಕರ್ನಾಟಕದ ಎಷ್ಟೋ ಫಾರ್ಮಸೀಸ್ ಇದೆ ಸರ್ ಒಂದ್ ನಿಮಿಷ, ನಮ್ಮ ಕರ್ನಾಟಕದ ಎಷ್ಟೋ ಫಾರ್ಮಸೀಸ್ ಇದೆ. ಈ ತರ ಒಂದು ಮೆಡಿಸಿನ್ ತಯಾರು ಮಾಡುವಂತ ಕಂಪ್ನಿಗಳು ಯಾಕೆ ಪಶ್ಚಿಮ ಬಂಗಾಳಕ್ಕೆ ತರಿಸ್ಕೊಬೇಕು ಅನ್ನೋದು, ಮತ್ತೆ ಈ ವಿಚಾರಗಳು ಏನ್ ಎಷ್ಟು ಸರಿ ಸರ್ ಇದು? ಎಲ್ಲ ನಾನು ಮಾತಾಡಕ್ ಬರಲ್ಲ. ಅಲ್ಲ, ಅದು ಗೊತ್ತು, ತಾವು ಅಧಿಕಾರಿಯಾಗಿ ಎಷ್ಟು ಅಲ್ಲ ಸರ್, ಕರೆಕ್ಟ್ ಅದ್ರಲ್ಲಿ, ಬಟ್ ನಾನು ಮಾತಾಡಕ್ ಬರಲ್ಲ ಪ್ಲೀಸ್. ಓಕೆ. ಮತ್ತೆ ಈ ಇದ್ರ ಬದಲು ಬೇರೆ ರೀಪ್ಲೇಸ್ಮೆಂಟ್ ಯಾವ ತಗೊಂಡಿದ್ದೀರಾ ಸರ್ ಈಗ? ಅಲ್ಲ, ನಾವು ರಿಪ್ಲೇಸ್ಮೆಂಟ್ಗೆ ಬೇರೆ ಇದರಲ್ಲಿ ಲೋಕಲ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರು ಡಿಸ್ಟ್ರಿಕ್ಟ್ ಸರ್ಜನ್. ನನಗೇನು ಅಗತ್ಯ ಇದ್ದಿದ್ದಿಲ್ಲ ಅದರಲ್ಲಿ, ಮಾಡ್ತಾ ಇದ್ದಾರಾ ಸರ್? ಜೊತೆಗೆ ತಮ್ಮ ಹೆಸರು ಪರಿಚಯ ಆಗಿಲ್ಲ ಸರ್? ಇಲ್ಲ ಪರ್ಚೇಸ್ ಆಗಿಲ್ಲ. ಅಲ್ಲ, ತಮ್ಮ ಹೆಸರು ಪರಿಚಯ ಆಗಿಲ್ಲ ನನಗೆ. ಹಲೋ, ತಮ್ಮ ಹೆಸರು ಸರ್? ತಮ್ಮ ಹೆಸರು ಡಾಕ್ಟರ್ ರಮೇಶ್ ಅಂತ. ಸರ್, ಇವತ್ತು ಇದೇನು ಜಿಲ್ಲಾಸ್ಪತ್ರೆಗಳು ಅಲ್ದೇನೆ ಬೇರೆ ಬೇರೆ ಮಾಮೂಲಿ ಪ್ರೈವೇಟ್ಗಳಲ್ಲಿ ಮತ್ತೆ ಪ್ರೈವೇಟ್ ಮೆಡಿಕಲ್ಗಳು ಕೂಡ ಇದೇ ಒಂದು ಮೆಡಿಸಿನ್ ಸಿಗ್ತಾ ಇದೆ, ಗ್ಲೂಕೋಸ್ ಮೆಡಿಸಿನ್ ಸಿಗ್ತಾ ಇದೆ ಅಂತ ಕೂಡ ಕೇಳ್ಪಡ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಒಂದು ವಿಚಾರ ಏನ್ ಸ್ಟ್ಯಾಂಡ್ ಆಗ್ತೀರಾ ಸರ್ ಇಡೀ ಬಳ್ಳಾರಿ ಜಿಲ್ಲೆ? ನನಗೆ ಅದನ್ನೇ ಹೇಳಿದ್ನಲ್ಲ, ಏನಂತ ಮಾಹಿತಿ ನನಗಿಲ್ಲ, ಅದನ್ನ ಈಗ ಕಮೆಂಟ್ ಮಾಡಕ್ ಬರಲ್ಲ ಅಂತ ಹೇಳಿ ನನಗೆ. ಗೌರ್ಮೆಂಟ್ ಬಿಡಿ, ಬೇರೆ ಬೇರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಇದು ಬಿತ್ತರ ಆಗ್ತಿದೆ ಅಂತ ಸಾರ್ವಜನಿಕವಾಗಿ ಕೇಳ್ಪಡ್ತಾ ಇದೀವಿ. ಅದೇ ಗ್ಲೂಕೋಸ್ಗಳು, ಅದೇ ಕಂಪ್ನಿದು. ನೀವೇನ್ ಸ್ಟ್ಯಾಂಡ್ ಆಗ್ತೀರಾ ಸರ್? ಅದ್ರ ಬಗ್ಗೆ ಏನ್ ಸ್ಟ್ಯಾಂಡ್ ಆಗ್ತೀರಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ? ಅಲ್ಲ, ನನ್ಗೆ ಇನ್ನ ಏನಂತ ಮಾಹಿತಿ ಬಂದ್ರೆ ಅದ್ರಲ್ಲಿ ಇದೆ ಅಂತ ಯಾರನ್ನ ಇದನ್ನ ಬಂದ್ರೆ ನಿಮ್ಗೆ ಸ್ಟ್ಯಾಂಡ್ ಏನಾಗುತ್ತೆ ಅಂತ ಹೇಳ್ಬೋದಾಗುತ್ತೆ ಅದರಲ್ಲಿ. ಅದಕ್ಕೆ ಹಾಗಾಗಿ ನನ್ಗೇನಂತ ಮಾಹಿತಿ ಬಂದಿಲ್ಲ ನನಗಿರೋದು. ಯಾಕೆಂದ್ರೆ ಪ್ರೈವೇಟ್ ಮೆಡಿಕಲ್ ಸ್ಟೋರ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಇದನ್ನ ಕೂಡ ಇದೇ ಕಂಪ್ನಿದು, ಇದೇ ರಾಜ್ಯದ ಬಳಸ್ತಾ ಇದ್ರೆ ಅಂತ ಕೆಲವೊಂದು ಸಾರ್ವಜನಿಕ ಹೇಳಿಕೆಗಳಿದೆ. ಇಲ್ಲ, ನನಗೆ ಅದು ಐಡಿಯಾ ಬಂದಿಲ್ಲ ಅದರಲ್ಲಿ. ತಾವು ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀರಾ? ತಮ್ಮ ಅಧಿಕಾರಿಗಳನ್ನ ಬಿಟ್ಟು ತನಿಖೆ ಮಾಡಿಸ್ತೀರಾ? ಅಧಿಕಾರಿಗಳು ಬಿಟ್ಟು ಈ ವಿಚಾರವಾಗಿ ನಿಮ್ಮ THO ಆಗಿರ್ಬೋದು, ಮತ್ತೆ ನಿಮ್ಮ ಕೆಳಪಟ್ಟಂತ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಆರೋಗ್ಯ ಅಧಿಕಾರಿಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನನಗೆ ಮಾಹಿತಿ ಸಿಕ್ಕಿದೆ ಅಂದ್ರೆ ಡೆಫಿನೆಟ್ಲಿ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್ ಮಾಹಿತಿಗೆ ಸರ್. ನನ್ನ ಜೊತೆ ಮಾತಾಡ್ತಾ ಇರೋದು ಬಂದೂರು ನಾಗರಾಜ್ ಅಂತ, ಮೈಸೂರು ಡಿಸ್ಟ್ರಿಕ್ಟ್ ರಿಪೋರ್ಟರ್. ಓಕೆ, ಥ್ಯಾಂಕ್ ಯು.